ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೃದ್ಧರ ಎಡವಟ್ಟು ಆರೋಪ ಕೇಳಿಬಂದಿದೆ. ಬಾಣಂತಿ ಸಾವನ್ನಪ್ಪಿದ್ದಾಳೆ ಅಂತ ಚಿಂತಾಮಣಿಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ಇಡೀ ಆಸ್ಪತ್ರೆ ಮುಂದೆ ಬಾಣಂತಿ ಶವವನ್ನ ಇಟ್ಟು ಪೋಷಕರು ಪ್ರತಿಭಟನೆ ಮಾಡಿದ್ದಾರೆ. ನರ್ಮದಾ ವೈದ್ಯರ ಎಡವಟ್ಟಿನಿಂದ ಸಾವನ್ನಪ್ಪಿದಂತ ಮಹಿಳೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ನಿವಾಸಿ ನರ್ಮದಾ. 2 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ನರ್ಮದಾ. ಮಕ್ಕಳಾಗದಂತೆ ಆಪರೇಷನ್ ಮಾಡಿದಂತ ಡಾಕ್ಟರ್ ವಾಣಿ ರೆಡ್ಡಿ ಆಪರೇಷನ್ ಬಳಿಕ 2 ದಿನಗಳ ಹಿಂದಷ್ಟೇ ಡಿಸ್ಚಾರ್ಜ್ ಆಗಿದ್ದಂತ ನರ್ಮದಾ ಆಪರೇಷನ್ ಮಾಡಿರುವಂತ ಜಾಗದಲ್ಲಿ ಕಾಣಿಸಿಕೊಂಡಂತ ನೋವು. ಹೀಗಾಗಿ ನಿನ್ನೆ ರಾತ್ರಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು ನರ್ಮದಾ ಪತಿ. ಬಳಿಕ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿರುವಂತಹ ಬಾಣಂತಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ನರ್ಮದಾ ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ವೈದ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಆಸ್ಪತ್ರೆ ಬಳಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇವತ್ತು ರಾತ್ರಿಗೆ ಮೊನ್ನೆ ಡಿಸ್ಚಾರ್ಜ್ ಮಾಡಿ 2 ದಿವಸ ಹಿಂದೆ ಮತ್ತೆ ಮನೆಗೆ ಹೋಗಿದ್ವಿ. ರಾತ್ರಿ 2 ದಿವಸದಿಂದ ಆರಾಮಾಗಿತ್ತು. ರಾತ್ರಿ 11 ಕಾಲಿಗೆ ನನಗೆ ಬೆನ್ನು ನೋವು ಬರ್ತಾಯಿತ್ತು ಅಂತ ಹೇಳಿದ್ರು. ಇಲ್ಲಿ ಬಂದು ಹಾಸ್ಪಿಟ್ಲಲ್ಲಿ ಬಂದಾಗ ಡೆತ್ ಆಯಿತು. ಆಪ್ರೇಷನ್ ಮಾಡಿ ಮಗುಗೆ ಆಗದೇ ಇರೋ ಆಪ್ರೇಷನ್ ಮಾಡಿದ್ರು. ಈಗ ಎಡವಟ್ಟು ಏನೋ ನಮ್ಗೆ ಗೊತ್ತಿಲ್ಲ. ಆಪ್ರೇಷನ್ ಮಾಡವ್ರೆ, ಇದರಲ್ಲಿ ಪ್ರಾಬ್ಲಮ್ ಮಾಡಿದವ್ರೆ ಅಷ್ಟೇ. ಆಪ್ರೇಷನ್ ಇನ್ಫೆಕ್ಷನ್ ಏನೋ ಮಾಡವ್ರೆ. ಡಾಕ್ಟರ್ ವಾಣಿ ಡಾಕ್ಟರ್ ಎತ್ಕೊಳ್ತೀನಿ ನೋಡ ಅವಾಗ ಹೇಳಿದಂಗಂತ ನಮ್ಮ ಇಂಜಿನೇ ಏನು ಮಕ್ಕಳಾಗ್ದಿರ ಮಗುಗೆ 2 ತಿಂಗಳಾಗಿದೆ. ಅವರು ಮಾಮೂಲಿ ಊಟ ಕರ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ ವಾಣಿ ಡಾಕ್ಟ್ರು. ಮತ್ತೆ ಏನು ಊಟ ಕೊಡಬಾರ್ದು 1 ವಾರ ಅಂತ ಹೇಳಿದ್ರು. ಆಯಿತು, ಕೊಡಲಿಲ್ಲ. ಮಾಮೂಲಿ ಹಾಲು ಯಾಕೆ ಬಂದಿಲ್ಲ ಅಂತ ಅವ್ರ ಯಜಮಾನ್ರು ಕೇಳಿದ್ರೆ, ನಿಮ್ಗೇನು ಗೊತ್ತು, ನೀನೇನು ಡಾಕ್ಟ್ರ್ ಓದಿದ್ದೀರಾ, ಸುಮ್ಮನೆ ಯಾಕೆ ನಿಮಗೆ ಎಲ್ಲ ಅಂತೇಳಿ ಮತ್ತೆ ಗಲಾಟೆ ಮಾಡಿದ್ದಕ್ಕೋಸ್ಕರ ಹಿಂಗಾಗಿದೆ, ಕಟ್ ಮಾಡಿದ್ದೀವಿ ಕರ್ಲು. ನಾವೆಲ್ಲ ಏನು ಜವಾಬ್ದಾರಿ ಬಂದ್ರು ಕೂಡ ನಾವೇ ನೋಡ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟ್ರು.